ಇಂಡಸ್ಟ್ರಿಯಲಿಸ್ಟ್ ಜೊತೆಗೆ ಈಗ ಆಯಿತು ಸರಿ ಒಂದ್ಸಲ ಬಂದರು MOU ಸೈನ್ ಮಾಡಿದ್ರು ಇಂಡಸ್ಟ್ರಿ ಶುರು ಆಯಿತು. ಆಮೇಲೆ ಸರ್ಕಾರ ಮತ್ತು ಈ ಇಂಡಸ್ಟ್ರಿಯಲಿಸ್ಟ್ಗಳ ನಂತರದ ಸುಖ ದುಃಖಗಳನ್ನು ಅದನ್ನು ಕೇಳಲಿಕ್ಕೆ ಏನು ಮಾಡ್ತೀವಿ? ಈಗ ನಾವು ಅದನ್ನೇ ಈ ಸಲ ಈಗ ಏನು ಮಾಡಿದ್ದೀವಿ, ಯಾಕಂದ್ರೆ ತುಂಬಾ ಸಲ ಏನಾಗುತ್ತೆ MOU ಸೈನ್ ಮಾಡಿ ಅಲ್ಲಿ ಮುಗಿದೋಗ್ಬಿಡ್ತದೆ, ಆಮೇಲೆ ನಮ್ಮ ಕಷ್ಟ ಸುಖ ಯಾರು ಅಬ್ಸಲ್ಯೂಟ್ಲಿ ಕರೆಕ್ಟ್. ಅದಕ್ಕೆ ನಾವು ಪ್ರತಿಯೊಂದು ಇಂಡಸ್ಟ್ರೀಸ್ ಏನು ಈಗ ನಾವು MOU ಸೈನ್ ಮಾಡ್ತಾರೆ ಆ ಇಂಡಸ್ಟ್ರಿ ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವ್ರಿಗೆಲ್ಲ ಇದು ಆಗಿ ಅವರು ಸೆಟಪ್ ಮಾಡಿ ಕ್ಲಿಯರೆನ್ಸ್ ಆಗಿ ಇದು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇದು ಮಾಡುವವರೆಗೆ ಒಬ್ಬರನ್ನ ಡೆಡಿಕೇಟೆಡ್ ಆನ್ ಆಫೀಸರ್ ವಿಲ್ ಬಿ ದೇರ್ ಫಾರ್ ಎವ್ರಿ ಇಂಡಸ್ಟ್ರಿ. ದ್ಯಾಟ್ಸ್ ಆಲ್ಸೋ ಇನ್ಕ್ಲೂಡೆಡ್. ನಾವು ನೀವು ಇದನ್ನು ಇಶ್ಯೂ ಏನದಲ್ಲ ಇಶ್ಯೂನ ನಾವು ಅಡ್ರೆಸ್ ಮಾಡಿದ್ದೀವಿ. ದಿಸ್ ಒನ್ ಆಫ್ ದ ಇಶ್ಯೂ ವಿತ್ ಅಸ್ ಅಡ್ರೆಸ್ ಮಾಡಿದ್ದೀವಿ ಅದನ್ನು. ಸರ್, ಈ ಕ್ವಿನ್ ಸಿಟಿ ಮತ್ತು ಸ್ವಿಫ್ಟ್ ಸಿಟಿ ಅಂತ ಏನು ಪ್ರಾಜೆಕ್ಟ್ ಇದೆ ಸರ್, ಇದು ಏನು ಸರ್ ಆ್ಯಕ್ಚುಲಿ ಅದು ಹೇಗೆ ಇಂಪ್ಲಿಮೆಂಟ್ ಆಗುತ್ತೆ? ಕ್ವಿನ್ ಸಿಟಿ ನಾವು ಮಾಡಿರುವಂಥ ಉದ್ದೇಶ ಈಗ ನಾವು ಹೇಳಿದ್ನಲ್ಲ, ಮೆಡಿಕಲ್ ಕಾಲೇಜಸ್ಸು, ಇಂಜಿನಿಯರಿಂಗ್ ಕಾಲೇಜಸ್ಸು, ಹೈಯರ್ ಎಜುಕೇಷನ್ನಲ್ಲಿ ಎಲ್ಲದಕ್ಕೂ ನಾವು ಮುಂದೆ ಇದ್ದೀವಿ. ಈಗ ಎಲ್ಲರೂ ಕೂಡ ಆ ಒಂದು ಲೆವೆಲ್ಗೆ ಬಂದಿದ್ದಾರೆ. ಈಗ ಫಾರಿನ್ ಯೂನಿವರ್ಸಿಟೀಸ್ಗೂ ಕೂಡ ಅಲೌ ಮಾಡ್ತಾಯಿದ್ದಾರೆ. ಹಿಂದೆ ಕಪಿಲ್ ಸಿಬ್ಬಲ್ ಇದ್ದಾಗ ಬಿಲ್ ತಂದಾಗ ಎಜುಕೇಷನ್ ಇಸ್ ನಾಟ್ ಫಾರ್ ಪ್ರಾಫಿಟ್ ಅಂಥೇಳಿ ಭಾಳಷ್ಟು ಜನ ಪಬ್ಲಿಕ್ ಯೂನಿವರ್ಸಿಟೀಸ್ ಆದರೂ ಕೂಡ ಬರಲಿಲ್ಲ ಅವರು, UK ಆಗಲಿ US ಆಗಲಿ. ಇಂಡಿಯಾಕ್ಕೆ ಬಂದು ನಾವ್ಯಾಕೆ ಚಾರಿಟಿ ಮಾಡಬೇಕಪ್ಪ ಅಂಥೇಳಿ. ಈಗ ಅವ್ರಿಗೆ ಪ್ರಾಫಿಟ್ ತೊಗೊಂಡು ಹೋಗ್ಬೋದು ನೀವು ಅಂಥೇಳಿ ಈ ಫಾರಿನ್ ಯೂನಿವರ್ಸಿಟೀಸ್ ಬರ್ತಾರೆ. ಮೆಡಿಕಲ್ ಟೂರಿಸಮ್ಗೆ, ಮೆಡಿಕಲ್ ರಿಸರ್ಚ್ಗೆ, ಇನೋವೇಷನು ಮತ್ತು ಇಂಡೆಕ್ಸ್ನಲ್ಲಿ ನಾವು ನಂಬರ್ 1 ಇದ್ದೀವಿ. ಇನೋವೇಷನ್ ಕ್ಯಾಪಿಟಲು ನಾವೇ ಇದ್ದೀವಿ. ರಿಸರ್ಚ್ ಇನ್ಸ್ಟಿಟ್ಯೂಷನ್ಸು ಈ ನಾಲೆಜು, ಹೆಲ್ತು, ಇನೋವೇಷನ್, ರಿಸರ್ಚ್ಗೆ ಒಂದು ಲೆವೆಲ್ ನಾವು ಮುಂದೆ ಹೋಗೋಣ. ನಮ್ಮದೇನು ಕಾಲೇಜಸ್ಸು ಎಲ್ಲ ಇತ್ತಲ್ಲ, ಈಗ ಇಂಜಿನಿಯರಿಂಗ್ ಕಾಲೇಜಸ್ಸು, ಮೆಡಿಕಲ್ ಕಾಲೇಜ್, ಆ ಇಕೋ ಸಿಸ್ಟಮ್ ಏನಿತ್ತು ನಮ್ಮದು ಟ್ಯಾಲೆಂಟ್ ಏನು ಡೆವಲಪ್ ಆಗಿತ್ತು ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ. ಬಯೋಟೆಕ್ನಾಲಜಿಯಲ್ಲಿ ವಿ ಆರ್ ನಂಬರ್ 1. ನಮ್ಮ 3-4 ಬಯೋ ಪಾರ್ಕ್ಸನ್ನು ನೋಡ್ಕೊಂಡು ಬಂದಿದ್ದೀನಿ. ಸೊ ವಿ ಹವ್ ಅದನ್ನೆಲ್ಲನೂ ತೊಗೊಂಡಿರೋ ಮಾಡಿ ವಿ ಆರ್ ಟೇಕಿಂಗ್ ಇಟ್ ಒಂದು ಕನಸಿದೆ. ಕಷ್ಟ ಭಾಳ ಇದೆ ಅದ್ರ ಹಿಂದೆ. ಸ್ವಲ್ಪ ರೆಸ್ಪಾನ್ಸೂ ಕೂಡ ಒಳ್ಳೆ ಸಿಕ್ಕಿದೆ. ಈಗ ಆ್ಯಂಕರ್ ಕಂಪ್ನೀಸ್ ಬಂದಮೇಲೆ ಐ ಥಿಂಕ್ ಡ್ಯೂ ಕೋರ್ಸ್ ಹೀಗೆ ITPL ಮಾಡಿದಾಗೂ ಹಾಗೆ ಇತ್ತು. ಈಗ ITPL ಇಸ್ ಬಿನ್ ಅ ಸಕ್ಸಸ್ ಸರ್. ಈಗ 2025 ಇಸ್ ಅ ಸಕ್ಸಸ್. ಎಸ್ ಸರ್, ಈಗ 2025 ಇದ್ದೀವಿ. ಆಫ್ಟರ್ ಗ್ಲೋಬಲ್ ಇನ್ವೆಸ್ಟರ್ ಮೀಟು 2030ಕ್ಕೆ ಕರ್ನಾಟಕದ ಓವರಾಲ್ ಎಕಾನಮಿ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ ಸರ್? ಇದು ಏನು ಹೆಚ್ಚಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ? ನೋಡಿ, ನಮ್ಮದು GDP ಅಂತೂ ಇಸ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಆನ್ ಅ ಫಾಸ್ಟರ್ ಪೇಸ್ ದ್ಯಾನ್ ಇಂಡಿಯಾ. ಕರ್ನಾಟಕ GDP 1 ಟ್ರಿಲಿಯನ್ ಎಕಾನಮಿ ನಾವು 2030 ಅದಕ್ಕಿಂತ ಮೊದಲೇ ರೀಚ್ ಆಗ್ಬೋದು ನಾವು. ಸೊ ಕರ್ನಾಟಕ ಹ್ಯಾಸ್ ಗಾಟ್ ಎವ್ರಿಥಿಂಗ್. ಟ್ಯಾಲೆಂಟ್ ಇದೆ, ಇಕೋಸಿಸ್ಟಮ್ ಇದೆ, ವಾತಾವರಣ ಇದೆ, ಕ್ಲೈಮೇಟ್ ಇದೆ. ಯು ಟೇಕ್ ಎನಿಥಿಂಗ್, ಎವ್ರಿಥಿಂಗ್ ಈಸ್ ಹಿಯರ್. ಆಮೇಲೆ ಚೈನಾ +1 ಸ್ಟ್ರಾಟಜಿಯಲ್ಲಿ ಕೂಡ ಭಾಳಷ್ಟು ಜನ ನಮ್ಮ ರಾಜ್ಯಕ್ಕೆ ಶಿಫ್ಟ್ ಆಗಬೇಕು ಅಂತ ಅನ್ನೋದಿದೆ. ನಾವು ಜಪಾನ್, ಕೊರಿಯಾ ಟ್ರೆಡಿಷ್ನಲ್ ಕಂಪ್ನೀಸ್ ಆಗಿದ್ರು ಕೂಡ, ಫ್ಯಾಮಿಲಿ ಹೋಲ್ಡ್ ಕಂಪ್ನೀಸ್ ಆಗಿದ್ರು ಕೂಡ, ಏಜ್ಡ್ ಮ್ಯಾನೇಜ್ಮೆಂಟ್ ಇದ್ದರೂ ಕೂಡ ಭಾಳಷ್ಟು ಜನ ಜಪಾನಿಂದ ಏನು ತರೋಕ್ಕಾಗತ್ತೆ ಅಂತ ಅಂತಿದ್ರು. 6,500 ಕೋಟಿ ರೂಪಾಯಿ ರಿಲೈಸ್ ಆಯಿತು. 6,500 crores ನಿಶ್ ಕಂಪನೀಸ್. ಭಾಳಷ್ಟು ಗ್ಲೋಬಲ್ ಇನ್ವೆಸ್ಟ್ಮೆಂಟನ್ನು ಅನೌನ್ಸ್ ಮಾಡಿ ಸಮ್ ಆಫ್ ದ ವೆರಿ ಗುಡ್ ಕಂಪನೀಸ್ ಆರ್ ಕಮಿಂಗ್ ಟು ಕರ್ನಾಟಕ. ಮತ್ತು ಇಕೋಸಿಸ್ಟಮ್ ಡೆವಲಪ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರಿಂಗ್ನಾಗ ವಿ ವಾಂಟ್ ಟು ಬಿ ಅಟ್ಲೀಸ್ಟ್ ವಿ ಶುಡ್ ಕಮ್ ಟು ನಂಬರ್ 1, ನಂಬರ್ 2. ಆಟೋಮೊಬೈಲ್ನಾಗ ವಿ ಶುಡ್ ಕಮ್ ವಿ ಆರ್ ನಂಬರ್ ಇನ್ 4th place ನಾವು. ವಿ ಶುಡ್ ಕಮ್ ಟು ನಂಬರ್ 2, ನಂಬರ್ 1. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.